2 hours later. ಅಷ್ಟಲ್ಲಿ ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ಕರೆದ್ರು ಬಾ ಊಟ ಮಾಡು ಅಂತೇಳಿ. ಬಂದು ನೋಡಿದ್ರೆ ಇವ್ರದ್ದು ಇನ್ನೂ ಫಂಕ್ಷನ್ ಮುಗ್ದಿಲ್ಲ. ಸರಿ ಇವ್ರು ಫಂಕ್ಷನ್ ಮುಗಿಸ್ಕೊಳ್ಳಿ, ನಾನು ಊಟ ಮಾಡೋಣ ಅಂತೇಳ್ಬಿಟ್ಟು ಕೆಳಕ್ಕೆ ಬಂದೆ. ಊಟ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ಊಟ ಮಾಡಿದ್ರು. ಊಟ ಮುಗಿಸ್ಕೊಂಡು ಮತ್ತೆ ಕಾರಲ್ಲಿ ಬಂದು ಕೂತಿದ್ದೆ. ತುಂಬ ಬಿಸಿಲಿದೆ ಅಂತೇಳಿ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಒಂದು ಮೂವಿ ನೋಡ್ತಾ ಇದ್ದೆ. 1 hour later. ಅಷ್ಟರಲ್ಲಿ ನಮ್ಮಮ್ಮ ಮೀಟಿಂಗ್ ಮುಗಿಸ್ಕೊಂಡು ಬಂದರು. ಅವ್ರನ್ನ ಮನೆಗೆ ಕರ್ಕೊಂಬರೋ ಅಷ್ಟರಲ್ಲಿ ನಮ್ಮ ಚಾರ್ಲಿ ನನಗೋಸ್ಕರ ಕಾಯ್ತಾ ಇದ್ದ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಬೆಂಗಳೂರಿಗೆ ಹೊರಟೆ. ಮಳೆ ಬರ್ತಾ ಇತ್ತು, ತುಂಬ ಟ್ರಾಫಿಕ್ ಇತ್ತು, ಕಾರ್ ಓಡ್ಸೋಕ್ಕಾಗ್ತಿಲ್ಲ ಅಂತ ನನ್ನ ಚಿಂತೆ ನನಗಾದ್ರೆ ನನ್ನ ಬೇಬಿ ಹಿಂದೆಯಿಂದ ವಿಡಿಯೋಗೆ ಪೋಸ್ಟ್ ಕೊಡ್ತಾ ಇದ್ದಾಳೆ. ನಮ್ಮ ಅಕ್ಕ ಅವ್ರ ಮನೇಲಿ ಪೂಜೆ ಇತ್ತು, ಹಂಗಾಗಿ ಅವ್ರ ಮನೆಗೆ ಬಂದಿದ್ವಿ. ಬಂದಿದ ತಕ್ಷಣ ನಮ್ಮ ಅಕ್ಕ ಟೀ ಕೊಟ್ಟರು. ನಾನು ಟೀ ಕುಡಿಯಲ್ಲ ಅಂತ ಗೊತ್ತಿದ್ದು ಫೋರ್ಸ್ಫುಲಿ ಅಮ್ಮಿ ಕುಡಿ ಅಂತ ಕೊಟ್ಟರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟೀ ಕುಡಿದೆ. ಅದೇ ಗ್ಯಾಪಲ್ಲಿ ಊಟನೂ ರೆಡಿ ಆಗಿತ್ತು ಅಂತೇಳಿ ಊಟ ಮುಗಿಸ್ಕೊಂಡು ನಮ್ಮ ಬಾವನ ಜೊತೆ ಹೊರಗಡೆ ಕೆಲಸ ಇತ್ತು ಅಂತ ಅವ್ರ ಜೊತೆ ಹೊರಗಡೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೇಲೆಲ್ಲ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ರು. ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ. ಇಲ್ಲಿ ನೋಡಿದ್ರೆ ಯಾರೋ ಒಬ್ರು ಕಂಬಿ ಇಟ್ಕೊಂಡು ಹೋಗ್ತಾ ಇದ್ರು. ಆ ಕಂಬಿ ಕೆಲವೊಬ್ರು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಟಾರ್ಚ್ ಹಾಕಿದ್ರು. ನೋಡ್ರಿ ಎಷ್ಟು ಒಳ್ಳೆ ಕೆಲಸ ಅಲ್ವಾ ಇದು. ಇದು ಆಕ್ಚುಲಿ ಚೆನ್ನಾಗಿರೋದು. ಬರ್ತಾ ಕೂಡ ಫುಲ್ ಟ್ರಾಫಿಕ್ ಇತ್ತು, ಸ್ಲೋ ಮೂವಿಂಗ್ ಇತ್ತು. ಅದೇ ಗ್ಯಾಪಲ್ಲಿ ಫುಲ್ ಜೋರ್ ಮಳೆ ಬರ್ತಾ ಇತ್ತು. ಮನೆ ರೀಚ್ ಆದಾಗ 11:26 ಆಗಿತ್ತು. ಫುಲ್ ಮಳೆ ಬರ್ತಾ ಇತ್ತು ಮನೆ ಹತ್ರ ಕೂಡ. ಚಾರ್ಲಿ ಕೂಡ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮಲ್ಕೊಂಡೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.